हुमनाबाद के विधायक डॉक्टर सिद्धू पाटिल ने चिटगुप्पा तालुके का दौरा किया। इस दौरान विधायक ने चिटगुप्पा से फातिमापुर तक निर्माण की जा रही सड़क का निरीक्षण किया। यह सड़क 1,40,000 रुपए की लागत से निर्माण की जा रही है। विधायक डॉक्टर सिद्धू पाटिल ने चिटगुप्पा सरकारी स्कूल का दौरा करके स्कूल की जर्जर हालत को देखते हुए यह कहा कि स्कूल के क्लास के कमरे जर्जर हैं, उनकी जल्द ही मरम्मत की जाएगी। वह मौजूद रही स्कूल की हेडमिस्ट्रेस से स्कूल में विद्यार्थियों की संख्या को बढ़ाने पर खास ध्यान देने के निर्देश दिए हैं। इस अवसर पर पाटिल ने मीडिया से बात करते हुए कहा कि प्रधानमंत्री ग्राम सड़क योजना के तहत हुमनाबाद विधानसभा क्षेत्र में 3 सड़क निर्माण की मंजूरी मिली है और सड़क बनाने का काम भी शुरू हुआ है। जल्द ही सड़क बनकर तैयार होगी। उन्होंने आगे कहा कि देवी मैसमा की यात्रा 10 फरवरी को होने वाली है। इस पहले ग्राम सड़क बनकर तैयार करने के अधिकारियों को निर्देश दिए गए हैं। इस अवसर पर एडब्ल्यू सुभाष, जेई किरण, विशाल बिरादर, हुमनाबाद एपीएमसी के पूर्व अध्यक्ष प्रदेश पाटिल, मल्लिकार्जुन पाटिल सहित अन्य नेता उपस्थित रहे। चिटगुप्पा से अजीम की कवरेज। चिटगुप्पा पಟ್ಟಣದ ಫಾತಿಮಾಪುರ ಒಂದು ವಾರ್ಡ್ನಲ್ಲಿ ಇನ್ನು ಚಿಟಗುಪ್ಪ ಹೋಗುವಂಥ ರಸ್ತೆಲಿಂದ ಫಾತಿಮಾಪುರವರೆಗೆ PMJSY ಒಂದು ಯೋಜನೆ ಅಡಿಯಲ್ಲಿ ಸುಮಾರು 1,40,00,000 ರೂಪಾಯಿಯಲ್ಲಿ ಈ ಒಂದು ರಸ್ತೆಯ ಪ್ರಾರಂಭವಾಗಿದ್ದ ಕಾರಣ ಇವತ್ತು ಈ ಒಂದು ರಸ್ತೆ ವೀಕ್ಷಣೆ ಯಾವ ಥರ ಕ್ವಾಲಿಟಿ ಆಗ್ತಾ ಇದೆ ಮತ್ತು ಏನು ಊರವರಿಗೆ ಸಮಸ್ಯೆ ಇದೆ ಅಂತ ಮತ್ತು ಫಾತಿಮಾಪುರ ಊರಲ್ಲಿ ಕೂಡ ಇವತ್ತು ಶಾಲೆಗೂ ಕೂಡ ಭೇಟಿ ಕೊಟ್ಟು ಅಲ್ಲೇನು ಸಮಸ್ಯೆಗಳಿದೆ ಮತ್ತು ಊರಲ್ಲಿ ಕೂಡ ಎಲ್ಲ ಸಾರ್ವಜನಿಕರ ಒಂದು ಕುಂದುಕೊರತೆಗಳನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಕೂಡ ಹೋಗಿ ಇವತ್ತು ಅವೆಲ್ಲವೂ ಕೂಡ ಕಾರ್ಯಗಳನ್ನು ಮಾಡತಕ್ಕಂಥ ಇವತ್ತು ಈ ಫಾತಿಮಾಪುರ ಗ್ರಾಮಕ್ಕೆ ನಮ್ಮ ಪಟ್ಟಣಕ್ಕೆ ಅಂತ ಹೇಳಬೇಕಾಗ್ತದೆ, ಗ್ರಾಮ ಇಲ್ಲಿಗೆ ಪಟ್ಟಣಕ್ಕೆ ನಾವು ಭೇಟಿ ಕೊಟ್ಟು ಏನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅವೆಲ್ಲವೂ ಕೂಡ ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೆವು. ಅದಕ್ಕಾಗಿ ಇವತ್ತು ವಿಶೇಷವಾಗಿ ಈ ಒಂದು ಊರಿಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಸರ್, ಈಗಲೇ ರಸ್ತೆ ಪಕ್ಕದಲ್ಲಿ ನೀರು ಹೋಗ್ತಾ ಇಲ್ಲ, ಮಳೆ ನೀರು ಕೂಡ ರಸ್ತೆ ಮೇಲೆ ನಿಂತಿರುವಂತ ಆರೋಪ ಕೂಡ ಕೇಳಬಹುದು ಸರ್. ಸಾರ್ವಜನಿಕರು ಇದೊಂದು ಈಗಾಗಲೇ ಏನು ನಮ್ಮ ಸಾರ್ವಜನಿಕರು ಇಲ್ಲಿನ ಎಲ್ಲ ಮುಖಂಡರುಗಳು ನನ್ನ ಗಮನ ತಂದಾಗ ಅವಾಗಿಂದ ಸಂಬಂಧಪಟ್ಟ ಇಲಾಖೆ ನಮ್ಮ EW ಅವರಿಗೆ ಮತ್ತು ಸೆಕ್ಷನ್ ಆಫೀಸರಿಗೆ ಸೂಚನೆ ಕೊಟ್ಟು ಇವತ್ತು ಎಲ್ಲಿ ಆ ಥರ 2 ಕಡೆ ನೀರು ನಿಂತಾ ಇದೆ ಅಂತ ಅಲ್ಲಿ ಇವತ್ತು ಕಲ್ವರ್ಟು ಇಲ್ಲೊತ್ತಿಗೆ ಪೈಪ್ ಹಾಕಿ ನೀರು ಮುಂದೆ ಹೋಗೋಂಥ ಸೂಚನೆ ಕೊಟ್ಟಿದೆ. ಅದನ್ನು ಕೂಡ ಬೇಗನೆ ಮಾಡಿ ಆ ಕೆಲಸ, ಈ ರೋಡಿನ ಕೆಲಸ ಗ್ರಾಮಸ್ಥರಿಗೆ ಹಸ್ತಾಂತರ. ಯಾಕಂತಂದರೆ ಮುಂದಿನ 10ನೇ ತಾರೀಕಿಗೆ ಇಲ್ಲಿ ಊರಲ್ಲಿ ಮಹಾಲಕ್ಷ್ಮಿ ಮೈಸಮ್ಮ ದೇವಿಯ ಜಾತ್ರೆ ಮಹೋತ್ಸವ ಇದೆ. ಅದ್ರ ಒಳಗಡೆಯಾಗಿ ಆ ಒಂದು ರಸ್ತೆ ಪೂರ್ಣಗೊಳಿಸ್ಬೇಕಂತ ಎಲ್ಲರ ಗ್ರಾಮಸ್ಥರ ಒಂದು ಬೇಡಿಕೆ ಇದೆ. ಆ ಒಂದು ಅನುಗುಣವಾಗಿ ಈಗಾಗಲೇ ನಮ್ಮ ಇಲಾಖೆಯ EW ಅವರಿಗೆ ಮತ್ತು ಸೆಕ್ಷನ್ ಆಫೀಸರ್ಗೂ ಕೂಡ ಸೂಚನೆ ಕೊಟ್ಟು ಎಷ್ಟಾಗ್ತೋ ಅಷ್ಟು ಈ 10ನೇ ತಾರೀಕು ಒಳಗಡೆನೆ ಕೊಟ್ಟದಂತಂದ್ರೆ ಬಂದಂಥ ಎಲ್ಲ ಏನು ಭಕ್ತಾದಿಗಳು ಬರ್ತಾರ ಊರಿನ. ಯಾಕಂತಂದರೆ ಒಂದು ಜಾತ್ರಾ ಮಹೋತ್ಸವ ಅಂತಂತಂದರೆ ಊರಿನ ಇವತ್ತು ನಮ್ಮ ಹೆಣ್ಮಕ್ಳು ಹೊರಗಡೆ ಕೊಟ್ಟಿದ್ದು ಮತ್ತು ಆ ಕಡೆಯಿಂದ ಈ ಕಡೆ ಬಂದಿದ್ದು ನೆಂಟರು ಬಳಗ ಎಲ್ಲರೂ ಕೂಡ ಈ ಒಂದು ಜಾತ್ರಾ ಮಹೋತ್ಸವದಾಗ ಪಾಲ್ಗೊಳ್ತಾ ಕಾರಣ ಆ ಜಾತ್ರಾ ಒಳಗಡೆನೆ ಈ ರಸ್ತೆ ಅಭಿವೃದ್ಧಿ ಮಾಡಿಕೊಡ್ಬೇಕಂತ ನಾನು ಈಗಾಗಲೇ ಸೂಚನೆ ಕೊಟ್ಟಿನಿ. ಅವರು ಕೂಡ ಸ್ಪಂದನೆ ಮಾಡಿ ಸಂಬಂಧಪಟ್ಟ ಗುತ್ತೇದಾರರಿಗೆ ಹೇಳಿ ಬೇಗನೆ ಮಾಡಿಸ್ಕೊಡ್ತಂತ ಹೇಳಿದ್ದಾರೆ. ಮೂರು ನಮ್ಮದು ಒಂದು ಚಿಟಗುಪ್ಪ ಕ್ರಾಸ್ಲಿಂದ ಫಾತಿಮಾಪುರ, ಹುಣಸಗೇರಲ್ಲಿಂದ ಘಾಟ್ಬರೋಲ್ ರೋಡು, ಇನ್ನೊಂದು ಯಾವುದು ಸಂತೋಷ ಓಲ್ಡ್ ನಮ್ದು NH ರೋಡ್ಲಿಂದ ಸಿಂಧಿನಕೆರೆ ಗ್ರಾಮದವರೆಗೆ ಇವು 3ಗಳನ್ನು ನಮ್ಮ PMJSYದಲ್ಲಿ ನಾವು ತಗೊಂಡಿದ್ದೇವೆ. ಇವತ್ತು ಚಿಟಗುಪ್ಪ ತಾಲೂಕಾದ ಮೇಲೆ ಅರಣ್ಯ ಇಲಾಖೆ ಆಫೀಸ್ನೂ ಆಗಿದೆ. ಬೇರೆ ಈಗ ಮಂಡಲ ಸಚಿವರು ಕೆಲವು ಹೊಸ ತಾಲೂಕಾದ ಕಚೇರಿಗಳೆಲ್ಲ ಮಂಜೂರು ಮಾಡಿವೆ. ನಿಮ್ಮದು ಈಗ ಏನು ನಮ್ದು RF4 ಬಂದು ನನ್ನ ಹತ್ರಕ್ಕೂ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ರು. ನಾನು ಸಂಬಂಧಪಟ್ಟ ಸಚಿವರಿಗೂ ಕೂಡ ಗಮನಕ್ಕೆ ತೊಗೊಂಡು ಬಂದೀನಿ. ಮತ್ತು ಇಲ್ಲಿ ಚಿಟಗುಪ್ಪದಲ್ಲಿ ಕೂಡ ತಾಲೂಕಾಗಿನ ಮೇಲೆ ನಮ್ಮ ಹುಮ್ನಾಬಾದ್ನಲ್ಲಿ ಹೇಗೆ ಟ್ರೀ ಪಾರ್ಕ್ ಆಗಿದೆ, ಇಲ್ಲೂ ಕೂಡ ಮಾಡಬೇಕಂತ ಅವ್ರಿಗೆ ಪ್ರಸ್ತಾವನೆ ಕೊಟ್ಟಿದೆ. ಅದಕ್ಕೂ ಸ್ಪಂದನೆ ಮಾಡಿ ಬೇಗನೆ ಮಾಡಿಸ್ಕೊಡ್ತಾನಂತ ಹೇಳಿದಾರೆ. ಇಲ್ಲೂ ಕೂಡ ಏನು ಗೊತ್ತಾ, ಇನ್ನೂ ಭಾಳಷ್ಟು ಆಫೀಸ್ಗಳು ಆಗಬೇಕು ಗೊತ್ತಾ ಚಿಟಗುಪ್ಪನಲ್ಲಿ. ಸುಮ್ಮನೆ ನಾವು ಅರಣ್ಯದ ಒಂದೇ ಮಾಡಿದಾಗೆಲ್ಲ ಮೇನ್ ಇದ್ದಿದೆ ಕೋರ್ಟ್ ಆಗಬೇಕು, ಸಬ್ ರಿಜಿಸ್ಟರ್ ಆಫೀಸ್ ಆಗಬೇಕು. ಯಾಕಂತಂದ್ರೆ ಇವೆಲ್ಲ ದಿನನಿತ್ಯದ ಗೊತ್ತು. ಎಲ್ಲ ರೈತರು ಹೋಗಬೇಕು ಅಂತಂದ್ರೆ
ಭಾಳ ತೊಂದರೆ ಆಗ್ತದ ಹರೊಂದಕ್ಕೆ. ಆದ ಕಾರಣ ಇನ್ನೊಂದು की मांग है कि चुड़गुप्पा में स्पोर्ट्स ग्राउंड की थी। चुड़गुप्पा के मैं एमएलए होने के बाद मेरे से तो कोई मांग नहीं करे, मगर मैं एमएलए होने के नाते मेरा कर्तव्य हो है कि हर एक तालुका प्लेस में आज स्टेडियम है। चुड़गुप्पा तालुका हो गया, यहाँ पे स्टेडियम सौलभ ने हमारा यूथ नौजवानों के वास्ते मैं खुद डीसी मैडम को और तहसीलदार को सूचना दे के डीसी मैडम के पास भेज के ऑलरेडी हम 3 एकड़ वो कंसर्न डिपार्टमेंट को भी हम हस्तांतर करें। अभी हमको 2 एकड़ चाहिए थे, बाजू में रहे सो एक जनी का हम गवर्नमेंट से खरीदी करके 5 एकड़ में वो स्टेडियम बनाना बोल के ऑलरेडी हम गवर्नमेंट को वो 2 एकड़ परचेज करने के वास्ते भी प्रपोजल भेजे सो है। थोड़ा दिन में ही वो आने के बाद हम चुड़गुप्पे में जल्द से जल्द वो काम करा के देंगे।